ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಪೇಜ್ ಬರುತ್ತೆ. ನಿಮ್ಮ ಚಾನಲ್ ನೀವು ಲಾಗಿನ್ ಆಗಿದ್ದರೆ ಬರುತ್ತೆ, ಲಾಗಿನ್ ಆಗಿರ್ಲಿಕ್ಕಂದ್ರೆ ಬರೋದಿಲ್ಲ. ಲಾಗಿನ್ ಆಗಿ ಅಂತ ಕೇಳುತ್ತೆ. ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ನಿಮ್ಮ ಚಾನಲ್ನಲ್ಲಿ ಎಷ್ಟು ವಿಡಿಯೋ ಹಾಕಿದ್ದೀರಾ. ಮತ್ತು ಇಲ್ಲಿ ಫಸ್ಟ್ನೇದಾಗಿ ಏನಪ್ಪ ಕಾಣಿಸುತ್ತೆ ಅಂದರೆ ನಿಮ್ಮ ಚಾನಲ್ ಹೆಸರು ಮತ್ತು ಟೋಟಲ್ ಸಬ್ಸ್ಕ್ರೈಬರ್ಸ್ ಅಂತ ತೋರಿಸುತ್ತೆ. ಅದಾದಮೇಲೆ ಚಾನಲ್ ಅನಾಲಿಸಿಸ್, ವ್ಯೂಸ್ ಎಷ್ಟು ಬಂದಿದೆ ಮತ್ತು ವಾಚ್ ಟೈಮ್ ಎಷ್ಟಾಗಿದೆ ನಿಮ್ಮ ಚಾನಲಿಂದ ಅಂತಂದು ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ನೀವು ಏನು ವಿಡಿಯೋ ಹಾಕಿರ್ತೀರಲ್ವ, ಇವಾಗ ಇವಾಗ ವಿಡಿಯೋ ಹಾಕಿರ್ತಾರಲ್ಲ ಆ ವಿಡಿಯೋ ಇಲ್ಲಿ ಕಾಣಿಸ್ತವೆ. ಜಾಸ್ತಿ ಅಂದರೆ ಹಿಂದಿನ 3 ವಿಡಿಯೋ ಅಷ್ಟೇ ಕಾಣಿಸ್ತವೆ. ನೀವು ಪೂರಾ ನೋಡಬೇಕಂದ್ರೆ ಇಲ್ಲಿ ಅನಾಲಿಸಿಸ್ ಅಂತ ಇಲ್ಲಿ ಇದೆ ನೋಡಿ. ಇಲ್ಲಿ ಮೂರನೇ ಇದು ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿಡಿಯೋ ಕೂಡ ನೋಡ್ಬೋದು. ಮತ್ತು ಇವತ್ತು ಡೈಲಿ ಯಾವ ಥರ ವ್ಯೂಸ್ ಬರ್ತಾ ಇದೆ, ವಾಚ್ ಟೈಮ್ ಯಾವ ಥರ ಆಗ್ತಾಯಿದೆ ಮತ್ತು ಸಬ್ಸ್ಕ್ರೈಬರ್ಸ್ ಯಾವ ಥರ ಆಗ್ತಾಯಿದೆ ಅಂತಂದು ನೀವು ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡ್ಬೋದು. ಮತ್ತು ಈ ಲಾಸ್ಟ್ 22 ದಿನದಲ್ಲಿ ಯಾವ ಥರ ವ್ಯೂಸ್ ಯಾವ ವಿಡಿಯೋಕ್ಕೆ ಜಾಸ್ತಿ ಬಂದಿದೆ, ಅದರಲ್ಲಿ ನೀವು ಟಾಪ್ ಕಂಟೆಂಟ್ ಯಾವ ಥರ ಮಾಡಿದ್ದೀರಾ, ಯಾವ ಥರ ಜನರು ವೀಕ್ಷಣೆ ಮಾಡಿದ್ದಾರೆ ಅಂತಲೇ ನೋಡ್ಬೋದು. ಯಾವ ಜಾಸ್ತಿ ವಿಡಿಯೋ ಹೊಡಿರುತ್ತೆ ಅದೇ ಫಸ್ಟ್ ಇರುತ್ತೆ. ಇದರಲ್ಲಿ ನೋಡ್ಬೋದು ನೀವು ಇಷ್ಟು 24 ಅವರ್ಸ್ನಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತಂದು. ರಿಯಲ್ ಟೈಮ್ ಅಂತ ಇದೆ ಇದರಲ್ಲಿ. ಆಲ್ಮೋಸ್ಟ್ ಇವು 48 ಅವರ್ಸ್ನಲ್ಲಿ ಇಷ್ಟು ಅಂದರೆ ವ್ಯೂವರ್ಸ್ ಬಂದಿದ್ದಾರೆ, ವಿಡಿಯೋನ ನೋಡಿದ್ದಾರೆ. ಹಂಗಾಗಿ ನೀವು ಎಷ್ಟೆಷ್ಟು ವ್ಯೂವರ್ಸ್ ನೋಡಿದ್ದಾರೆ ಮತ್ತು ವಾಚ್ ಮಾಡಿದ್ದಾರೆ ಅಂತಂದು ಆಲ್ಮೋಸ್ಟ್ ಎಲ್ಲದೂ ಕೂಡ ಇದರಲ್ಲಿ ನೋಡ್ಬೋದು. ಅದರಲ್ಲಿ ಕೂಡ ಕಾಣಿಸುತ್ತೆ. ಬಟ್ ಒಂದು ವಿಡಿಯೋಕ್ಕೆ ಇಷ್ಟ ಆಗಿದೆ ಅಂತಂದು ಇಲ್ಲಿ ಆಲ್ಮೋಸ್ಟ್ ಅಡ್ವಾನ್ಸ್ನ ತೋರಿಸುತ್ತೆ. ಇದರಲ್ಲಿ ಬಂದು ನೀವು ಏನಾದರೂ ಓಪನ್ ಮಾಡ್ಕೊಂಡು ನೋಡಿದರೆ, ಹಂಗಾಗಿ ಈ ಇದು ಎದಕ್ಕೆ ಉಪಯೋಗ ಅಂದರೆ ಇದಕ್ಕೇ ಉಪಯೋಗ. ಯಾರು ಕೂಡ ಮಿಸ್ ಮಾಡದೆ ಚಾನಲ್ ಏನಾದರೂ ನೀವು ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಫಸ್ಟ್ನೇದಾಗಿ ಯೂಟ್ಯೂಬ್ನಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿದ್ದಾದಮೇಲೆ ಇದರಲ್ಲಿ ಮಿಸ್ ಮಾಡದೆ ಈ ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇದು ಮೇನ್ ಫಸ್ಟ್ ಯೂಟ್ಯೂಬ್ ಆದರೆ ಸೆಕೆಂಡ್ ಸ್ಟೆಪ್ ಇದೇ ಇರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೋಗ್ಬೇಡಿ. ಆಲ್ಮೋಸ್ಟ್ ನೋಡ್ಬೋದು ನೀವು ಇಲ್ಲಿ. ನೀವೇನಾದರೂ ಕಮ್ಯುನಿಟಿ ಅಂದರೆ ಪೋಸ್ಟ್ ಹಾಕಿದರೆ ಪೋಸ್ಟಿಂದು ಕೂಡ ನೋಡ್ಬೋದು. ನಾನು ಯಾವುದು ಪೋಸ್ಟ್ ಹಾಕಿಲ್ಲ, ಹಂಗಾಗಿ ಇಲ್ಲಿ ಯಾವುದು ಕೂಡ ಏನೂ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್